ಏನ್ ಮಾಡೋದು ಅಂತ ಮಾತಾಡ್ತಾವ್ರೆ. ನೋಡೋಣ. ನಾವು ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಚೆನ್ನಾಗಿದೆಯಲ್ವಾ ಇದು? ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ, ತಗೊಳ್ಳೋಣ ಅಂತ. ಚೆನ್ನಾಗಿದಾವೆ ಎಲ್ಲವೂ ಕೂಡ, ನೋಡೋಕ್ಕಂತೂ ಚೆನ್ನಾಗಿರ್ತವೆ. ಆದ್ರೆ ರೈಟ್ ಕೇಳಿದ್ರೆ ಮಾತ್ರ ಯಪ್ಪ ಅನ್ಸುತ್ತೆ. ಮನೆ ಕಟ್ಟ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ಅಕ್ಕಂದಿರು ಭಾವದಿರು ನಾವು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಯಾತಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ತಿಳಿಸ್ಕೊಡ್ತೀನಿ. ಆದರೆ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆನೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ, ಇವತ್ತು ಯಾಕೋ ಕಣೆ ಬೇಜಾರು. ಆದರೂ ಕೂಡ ನಾವು ಹೆಣ್ಮಕ್ಳು ಎಷ್ಟು ಬೇಜಾರಾದರೂ ಕೆಲಸ ಮಾಡಲಿಲ್ಲ ಅಂದರು, ಮಾಡಬೇಕು ಅಂತ ಹೇಳಿದ್ರು, ಮಾಡಬಾರ್ದು ಅಂತ ಹೇಳಿದ್ರು, ನಾವೇ ಮಾಡ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನು ಅಂತ ಹೇಳಿದ್ರೆ, ಈ ಕೆಲಸ ಯಾರಪ್ಪ ಮಾಡ್ತಾರೆ, ಯಾಕಪ್ಪ ಮಾಡ್ತಾರೆ, ಯಾರು ಮಾಡಾರಪ್ಪ ಅಂತ ಅನಿಸಿದ್ರು ಕೂಡ ನಾವೇ ಮಾಡ್ಕೋಬೇಕು. ಎಷ್ಟು ಬೇಜಾರಲ್ಲಿ ಇದ್ರೂ, ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ನಾವೇ ಮಾಡ್ಕೋಬೇಕು. ಆದರೂ ಕೂಡ ಸ್ವಲ್ಪ ಹೆಲ್ಪ್ ನನ್ನ ಮಗ ಮಾಡಿಕೊಟ್ಟ. ಇವತ್ತು ಅವನಿಗೆ ಕಾಲೇಜ್ ರಜಾ ಇರೋದ್ರಿಂದ ಅವನು ಸ್ವಲ್ಪ ಕೆಲಸ ಮಾಡಿಕೊಟ್ಟ. ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ, ಹಾಗಾಗಿ ನನಗೆ ಯಾಕೋ ಇವತ್ತೆಲ್ಲ ಆಯ್ತಾ ಇರಲಿಲ್ಲ. ಒಂಥರ ತಲೆಯೆಲ್ಲ ನೋವು, ಒಂಥರ ಏನೋ ಒಂಥರ ಮೂಡೇ ಇರಲಿಲ್ಲ ಇವತ್ತು ಏನು ಕೆಲಸ ಮಾಡೋಕ್ಕೂ. ಆ ಥರ ಆಗ್ತಾಯಿತ್ತು. ಹಾಗಾಗಿ ಆದರೂ ಕೂಡ ಕೆಲಸ ಮಾಡಲೇಬೇಕಲ್ಲ ಅಂತ ಹೇಳಿ ಬೆಳಗ್ಗೆ ಎದ್ದು ಬಳಿಯ ರೊಟ್ಟಿ ಮಾಡಿದ್ದೆ. ಬಳಿಯ ರೊಟ್ಟಿ ಮಾಡಿ ಚಟ್ನಿ ಮಾಡಿ ನವೀನ್ ಕೂಡ ಡ್ಯೂಟಿಗೆ ಹೋದರು. ಚಿಕ್ಕ ಮಗನೂ ಕೂಡ ಸ್ಕೂಲ್ಗೆ ಕಳಿಸ್ದೆ. ಅವನಿಗೆ ಇವತ್ತು ರಜಾ. ನೋಡಿ ಯಾವ ಸ್ಟೈಲ್ ಅವನದು, ಹೆಂಗೆ ಸ್ಟೈಲು. ಸ್ಕೂಲ್ ಇಲ್ಲ ಅಂತ ಹೇಳಿದ್ರೆ ರಜಾ, ಸಾರಿ ಅವ್ನು ಕಾಲೇಜ್ಗೆ ಹೋಗ್ತಾ ಇರೋದು ಇವಾಗ. ನಾನು ಸ್ಕೂಲು ಅಂತ ಹೇಳಿ ಸ್ಕೂಲ್ ಅನ್ನೋದೇ ಹೊತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದಾನಲ್ವ ಇವಾಗ. ಅದಕ್ಕೋಸ್ಕರ ಇವತ್ತು ರಜಾ ಇರೋದ್ರಿಂದ ಮನೆಯಲ್ಲೇ ಇದ್ದಾನೆ. ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ. ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗೀತು. ಇವಾಗ ಅಕ್ಕವ್ರು ಅಂದವೇ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ಹೊರಡೋದೆ. ನವೀನ್ ಕೂಡ ಮಧ್ಯಾಹ್ನನೇ ಬರ್ತೀನಿ, ಬಂದ ತಕ್ಷಣ ನಾನು ಕೂಡ ಜಾಯ್ನ್ ಆಯ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರಲ್ವ, ಇದು ತಿಂಡಿ ಟೈಮು ಅಲ್ಲ, ಊಟದ ಟೈಮು ಅಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಅಂತ ಅನ್ಕೋತಾ ಇದೆ. ಹಾಗಾಗಿ ನಿನ್ನೆ ಮೊದಲನೇ ಆಷಾಢ ಶುಕ್ರವಾರ ಇರೋದ್ರಿಂದ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸಿದ್ದು. ರಸಾಯನ ಇತ್ತು, ನೋಡ್ತಾ ಇರ್ಬೋದು. ಬಾಳೆಹಣ್ಣಿತ್ತು, ಅದಕ್ಕೆ ಸ್ವಲ್ಪ ರಸಾಯನ ಮಾಡಿದೆ. ಬಂದ ತಕ್ಷಣ ಅವ್ರಿಗೂ ಕೊಡೋಣ. ಬಾಳೆಹಣ್ಣೆಲ್ಲ ಇನ್ನು ಹಾಗೆ ಇಟ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ರಸಾಯನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ತಾನೇ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದೆ, ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಹಾಕ್ಕೊಟ್ರೆ ತಿನ್ಕೋತಾರೆ ಅಂತ ಹೇಳಿ ನಾನು ರೆಡಿ ಮಾಡಿ ಇಟ್ಟೆ. ಬರಲಿ, ಕಾಫಿ ಕುಡಿತೀನಿ ಅಂದರೆ ಕಾಫಿ ಮಾಡಿಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ರಸಾಯನನೇ ಕೊಡ್ತೀನಿ. ತಿನ್ಕೊಂಡು ಹೊರಡೋದೆ. ಅವ್ರು ಬರೋದೇ ವೇಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ನಿಧಾನಕ್ಕೆ ರೆಡಿ ಆದೆ. ಅವ್ರು ಯಾವಾಗಲೂ ಕೂಡ ಲೇಟೆಯ, ಹೇಳೋದೇ ಒಂದು ಮಾಡೋದೇ ಒಂದು, ಅವರು ಗೊತ್ತಿರುತ್ತಲ್ವ. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ರೆಡಿ ಆದೆ. ಅವ್ರು ಬರಲಿ, ಬಂದ ಮೇಲೆ ಹೊರಟ್ರಾಯ್ತು ಅಂತ ಹೇಳಿ ಈಗ ಇವಾಗಷ್ಟೇ ರೆಡಿಯಾಗಿರೋದು ಗಾಯ್ಸ್. ನಾನು ಇವಾಗಷ್ಟೇ ಜಸ್ಟ್ ರೆಡಿಯಾಗಿರೋದು. ಏನು ಬೇಗ ಏನೂ ರೆಡಿ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತು ಅವ್ರು ಬರೋದು ಲೇಟು ಅಂತ. ಅದಕ್ಕೋಸ್ಕರ ಜಸ್ಟ್ ಇವಾಗ ತಾನೇ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ಹೊರಡೋದಷ್ಟೇ. ಅವ್ರು ಬರಲಿ. ಅಕ್ಕ, ಎರಡನೇ ಅಕ್ಕ ಇನ್ನೇನು ಆಂದವೇ ಇದ್ದೀನಿ ಅಂತ ಹೇಳಿದ್ಲು. ದೊಡ್ಡಕ್ಕನೂ ಕೂಡ ಹೊರಟಿದ್ದೀನಿ ಅಂತ ಹೇಳಿದ್ಲು. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಆದರೆ ಕೊನೆ ತನಕ ವಿಡಿಯೋ ನೋಡಿದ್ರೆ ಮಾತ್ರ. ಓಕೆ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ, ಸಿಗ್ತೀನಿ. ಓಕೆ, ಚಟ್ನಿ ಬಿಡಬೇಕಾ? ಇವಾಗ ನಾವು ಬಂದಿದ್ದೀವಿ ಗಾಯ್ಸ್. ನಾವು ಅಕ್ಕವ್ರ ಮನೆ ಹೇಳಿದ್ನಲ್ಲ, ಅಕ್ಕವ್ರ ಮನೆ ಆಲ್ಟ್ರೇಷನ್ ನಡೀತಾ ಇದ್ದೆ. ಅವ್ರ ಮನೆಗೆ ಟೈಲ್ಸ್ ನೋಡೋಕ್ಕೆ ಮತ್ತು ಗ್ರಾನೈಟ್ ಈ ಥರ ನೋಡೋಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಯಾವ್ಯಾವ ಥರ ಸಿಗುತ್ತೆ, ಯಾವ್ಯಾವ ಥರ ಡಿಸೈನ್ ಇದೆ ಅಂತ ಹೇಳಿ ನೋಡಿಕೊಂಡು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ತುಂಬ ಸೆಲೆಕ್ಟ್ ಚೆನ್ನಾಗಿದೆ. ಯಾವುದು ಇದಾ? ಇದು ಚೆನ್ನಾಗಿತ್ತಂತ
ಅಕ್ಕ ಇದು ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ. ಇಲ್ಲೆಲ್ಲ ಕೂಡ ತುಂಬಾ ಚೆನ್ನಾಗಿದೆ. ವೆರೈಟಿ ಡಿಸೈನ್ ಇದೆ. ಈ ಥರ ತುಂಬ ಜಾಸ್ತಿ ಇದ್ದಾಗ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಕವರ್ ಮಾಡೋಣ. ನಾವಿದು ಇದೊಂಥರ ಚೆನ್ನಾಗೈತೆ ಅಲ್ವಾ? ಇದು ಆಕಾಶ್ ಕಲರ್ ಅಲ್ಲ, ಇದು ಒಂಥರ ಗೋಲ್ಡ್ ಮಿಕ್ಸ್ ಬರ್ತದೆ. ಅದು ಆಕಾಶ್ ಕಲರು, ಇದು ಆಕಾಶ್ ಕಲರ್, ಇದೊಂಥರ ಗೋಲ್ಡ್ ಮಿಕ್ಸ್ ಬರುತ್ತೆ ಇದು. ಹಾಂ ಬಾಬಾ ಆಕಾಶ್ ಕಲರ್ ನೋಡಿ. ನೋಡೋಣ, ಒಳಗಡೆನೂ ಹೋಗ್ತೀವಿ. ಇವಾಗ ಫಸ್ಟು ಎಂಟ್ರೆನ್ಸಲ್ಲೇ ಬಂದ್ವಿ. ಒಳಗಡೆ ಹೋಗಿ ನೋಡ್ತೀವಿ ಯಾವ್ದು ತಗೊಳ್ಳೋದು, ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ನೋಡ್ತಾ ಇದ್ವಿ. ಜಸ್ಟ್ ಇವಾಗ ತಾನೇ ಬಂದಿದ್ದಪ್ಪ, ನಾವು ಇಲ್ಲಿಗೆ ಬಂದಿದ್ದು. ಅವರು ಕೆಳಗಡೆ ಮನೆ ಆಪರೇಷನ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಟೈಲ್ಸ್ ಹಾಕೋಣ ಅಂತ ಹೇಳಿ ಬಂದಿದ್ದು. ಇದು ಒಂಥರ ಚೆನ್ನಾಗೈತೆ ಅಲ್ವಾ? ಹಾಂ, ಒಂಥರ ಡಿಸೆಂಟಾಗಿ ಚೆನ್ನಾಗೈತೆ ಇದು. ನೋಡೋಣ ಯಾವ ತಗೊಳ್ಳೋದ ಅಂತ. ಎಷ್ಟು ಅಂಗಡಿಗೆ ಹೋಗ್ತೀವಿ ಅಂತ ನೋಡೋಣ. ಇದೊಂದೇ ಅಂಗಡಿಲೇ ಸೆಲೆಕ್ಟ್ ಮಾಡ್ತೀವ, ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ತೀವ ನೋಡೋಣ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರುತ್ತೆ. ಇದೆಲ್ಲ ಹೊರಗಡೆ ಬಾಲ್ಕನಿಗೆ ಹಾಕೋವಂಥದ್ದು. ಇದೆಲ್ಲ ಇದೆ ಅಲ್ವಾ ನಿಮ್ಮ ಮನೆಗೆ ಹಾಕ್ತಿರೋದು? ಈ ಥರನೆಲ್ಲ ಈ ಕಲರು, ಈ ಥರ ತುಂಬ ಚೆನ್ನಾಗಿದೆ. ತುಂಬ ಸೆಲೆಕ್ಷನ್ ಇದೆ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಯಾವ್ದು ತೊಗೋತೀವಿ ಅಂತ. ಅಕ್ಕವ್ರು ಯಾವ್ದು ತೊಗೋತಾರೆ ಅಂತ ಹೇಳಿ ನೋಡೋಣ. ಅಡುಗೆ ಮನೆಗೆ ಬೇಡವಂತೆ, ಅದಕ್ಕೂ ಇದಕ್ಕೂ 1000 ಹಾಲ್ಗೆ ಮತ್ತೆ ರೂಮ್ಗಳಿಗೆ ಚೆನ್ನಾಗಿರುತ್ತೆ. ರೂಮ್ಗಳಿಗೆ ಅಡುಗೆ ಮನೆಗೆ ಇನ್ನು ಹಾಲ್ಗೆಲ್ಲ ಒಂಥರ. ನಾನು ಅದನ್ನು ವೀಡಿಯೋ ಮಾಡ್ತೀನಿ. ಅಕ್ಕವ್ರ ಮನೆ ಯಾವ ಥರ ಆಪರೇಷನ್ ಮಾಡಿಸ್ತಾ ಇದ್ದಾರೆ ಕೆಳಗಡೆ ಅಂತ. ಸುರೇಶ್ ಅವರು ಅಲ್ಲೇ ಹೋಗವ್ರೆ. ಅವರು ವಾ ಕೊಳೆ ನೋಡಿ, ಧೂಳು ಹಿಂಗೆ ಬರ್ತಾ ಇದ್ರೆ ಧೂಳೈತೆ. ನೋಡೋಣ. ಪಾರ್ಕಿಂಗ್ದು ಚೆನ್ನಾಗೈತೆ, ಪಾರ್ಕಿಂಗ್ ಚೆನ್ನಾಗೈತೆ. ಎಲ್ಲ ಥರನೂ ಕೂಡ ಇದ್ದಾವೆ. ಪ್ರತಿಯೊಂದು ಹೊರಗಡೆಯಿಂದ ಪಾರ್ಕಿಂಗಿಂದ ಫುಲ್ ಮೇನ್ ಬಾತ್ರೂಮ್ವರೆಗೂ ಸಿಗುತ್ತೆ. ನೋಡೋಣ ನಿಮ್ಮ ಮನೆಗಳೆಲ್ಲ ಸಿಗುತ್ತೆ. ಯಾರು ಬಾರ್ಕರ್ ಮನೆಯಲ್ಲ ಮನೇಲಿ ಎರಡನೇ ಅಕ್ಕವ್ರ ಮನೇಲಿ ಹಾಕ್ಸಿರೋದು ಈ ಥರನೇ ಕ್ವಾಲಿಟಿ. ಆದರೆ ಡಿಸೈನ್ ಚೇಂಜ್ ಇದೆ, ಕಲರು ಚೇಂಜ್ ಇದೆ, ಕಲರು ಡಿಸೈನ್ಸ್ ಎಲ್ಲ ಚೇಂಜ್ ಇದೆ. ಅದೇ ಕ್ವಾಲಿಟಿ ಮಾತ್ರ ಈ ಥರನೇ. ಮನೆ ತುಂಬ ಕಾಸ್ಟ್ಲಿ ಹಾಕ್ಸಿರೋದು. ಇದೆಲ್ಲ ಪೂರ್ತಿ ನೋಡಿ, ಹ್ಯಾಂಡ್ ವಾಶು, ಕಬೋರ್ಡು, ಟಾಯ್ಲೆಟ್ದು ಕಬೋರ್ಡ್ದು, ಹ್ಯಾಂಡ್ ವಾಶು ಪ್ರತಿಯೊಂದು ಕೂಡ ಇದೆ ಇಲ್ಲೆಲ್ಲವ. ಎಲ್ಲ ಥರನೂ ಕೂಡ ಸಿಗುತ್ತೆ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ. ಅಲ್ಲಿ ಅಷ್ಟು ಸೆಲೆಕ್ಷನ್ ಇರಲಿಲ್ಲ, ನೋಡೋಕ್ಕೂ ಅಷ್ಟು ಅಕ್ಕವ್ರು ಯಾರೂ ಕೂಡ ಇಷ್ಟಪಡಲಿಲ್ಲ, ನಮಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ಇಲ್ಲಿ ಬೇರೆ ತಾವು ಬಂದಿದ್ದೀವಿ, ಬೇರೆ ಕಡೆ ನೋಡೋಣ ಅಂತ ಹೇಳಿ ನೋಡ್ತಿದ್ವಿ. ಇಲ್ಲಿ ನೋಡಬೇಕು, ಅಲ್ಲೇ ಹೋಗೋದೇ ನಡ್ರಿ, ಅಲ್ಲಿ ಚೆನ್ನಾಗಿ. ನಾವು ಫಸ್ಟ್ ಅಲ್ಲಿ ನೋಡ್ಕೊಂಡು ಆಮೇಲೆ ಇಲ್ಲಿ ಬಂದಿದ್ದಾನೆ ಲಾಸ್ಟಲ್ಲಿ. ಫಸ್ಟ್ ನಾವು ಅಲ್ಲಿ ನೋಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದೋ ಬರ್ತಾರೆ ನೋಡುವಾಗ. ನೋಡೋಣ, ನಾವು ಹಿಂಗೆ ನೋಡೋಲ್ಲ, ಈ ಕಡೆ ಹೋಗಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಯಾವ ಥರ ಸಿಗುತ್ತೆ ನೋಡೋಣ, ಇಲ್ಲಿ ಚೆನ್ನಾಗಿರ್ತಾವ ಇಲ್ವಾ ಅಂತ ಹೇಳಿ. ಏನು ಮಳೆ ನೀರೇನೋ, ಮಳೆ ಎಲ್ಲ ಹೋಗ್ಬಿಟ್ಟಿದ್ದಾರಲ್ಲ.
ಇಲ್ಲಿ ನೋಡಿ ಕರೆಂಟ್ ಇಲ್ಲ. ಹಾಕ್ತಾರೆ. ಅದಕ್ಕೆ ಬಾತ್ರೂಮ್ಗೆ ಅವಕ್ಕೆ ನೋಡಿ ಅಲ್ಲೇ ಸೆಟ್ಟಿಂಗ್ ಮಾಡಿ ಬಿಡ್ತಾರೆ. ಹೆಂಗೆ ಮಾಡಲಿಲ್ಲ ಅಲ್ಲಿ ನಾನು ಹತ್ತಿಗೆ ಅಂದಿದ್ದೀನಿ ಹಿಂಗೆ ತಂದು ಅಂತ ಈ ಥರ. ಇದೆಲ್ಲ ವಾಶ್ರೂಮ್ದು ವಾಶ್ರೂಮ್ ಹಾಕೋದು. ಇಲ್ಲೇ ಎಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಓ ಅಲ್ಲಿ ಭಾರತೀಯ ರೂಮ್ಗೆ ಒಂದು ಮೇಲ್ಗಡೆ ಮನೆಗೆ ಬಾತ್ರೂಮ್ಗೆ ಈ ಥರ ಹಾಕ್ಸಿರೋದು. ಬೇರೆ ಕಲರ್, ಇನ್ನೊಂದು ಕಲರು, ಈ ಕಲರ್ ಒಂದು ಹಾಕ್ಸಿರೋದು. ಹಾಂ ಇದೊಂದು ಇಲ್ಲೇ ಬಂದು ತಗೊಂಡಿದ್ದೆ ಅತ್ತಿ, ಅಲ್ಲೇ ತಗೊಂಡಿದ್ದ. ಹೋಗಿ ಈಗ ಬಂದ್ರೆ ಹಂಗೆ ನೋಡ್ಕೊ ಬರ್ಬೋದಿತ್ತಲ್ಲ ಅಲ್ಲೇ. ನಾನಿಲ್ಲ ಅಂದಿದ್ರೆ ಏನಾಯ್ತಿತ್ತು, ಬಾ ಅಲ್ಲಿಗೆ ಅಂದಿದ್ರೆ ಬರ್ವೆ. ಹಾಂ ಅಯ್ಯೋ ಆಗ್ತಾನೆ ಮಲಿಕೊಂಡಿದ್ದು ಕಣ, ಕೂತಿ ತಲೆನೋವು ಬಂದು ಸುಸ್ತಾಗಿ ನಾನು. ಚೆನ್ನಾಗವೆ ಏನು ನೋಡಿ, ಚೆನ್ನಾಗೈತೆ ಅದಿದು ನೋಡಿ. ನಮ್ಮ ಭಾವ ಇಷ್ಟಪಟ್ಟಿದ್ದ, ನಮ್ಮ ಅಕ್ಕ ಇಷ್ಟಪಟ್ಟಿದ್ದಿಲ್ಲ ಅಂತಾಳೆ. ಓ ಇದು ಬರ್ತಿ ಈ ಥರ ಯಾವುದು ರೂಮ್ಗೆ, ಉಲ್ಲಾಸ್ ರೂಮ್ಗೆ ಹಾಕ್ಸಿರೋದು. ನೋಡೋಣ ಈ ಅಂಗಡಿಲೇ ಸೆಲೆಕ್ಟ್ ಮಾಡ್ತಾರೋ ಇಲ್ಲ ಬೇರೆ ಕಡೆ ಹೋಗ್ತಾರೋ ನೋಡ್ತೀನಿ. ಓಕೆ ಗಾಯ್ಸ್, 2 ಅಂಗಡಿ ನೋಡ್ದೋ, ಅಲ್ಲೂ ಕೂಡ ಇಷ್ಟ ಆಗ್ಲಿಲ್ಲ. ಬೇರೆ ಕಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ, ಯಾವ ಅಂಗಡಿಗೆ ಅಂತ ಗೊತ್ತಿಲ್ಲ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇವರು ಎಲ್ಲ ಕೂತವ್ರೆ ಸುಮ್ಮನೆ ಗಾಡಿ ಓಡಿಸ್ತಾವ್ರೆ. ನವೀನ್ ಕೂಡ ಬಂದಿಲ್ಲ. ಅವ್ರು ಫೋನ್ ಮಾಡ್ಕೊಂಡು ಹೋಯ್ತಾ ಇದೀವಿ ನಾವು. ಈಗ ಇನ್ನಿಲ್ಲೆಲ್ಲ ಅಂಗಡಿ ಅಲ್ಲಿ ಬಂದ್ವಲ್ಲ, ಅಲ್ಲೊಂದ್ 2 ಅಂಗಡಿ ನೋಡ್ಬೇಕಾಗಿತ್ತು ನಾವು. ಹಾ ಆ ಮಿನಿಮಮ್ ಕೈ ನೋಡಿ ಎಷ್ಟೊಂದು ಅಪ್ಪಾವೆ. ನಿಧಾನಕ್ಕೆ ಹೋಗಿ ಆಯ್ತು. ನಾವ್ ಇರೋದು ನೋಡಕ್ ಬಂದಿರೋದು ಬೊಂಬು ಬಜಾರ್. ಅಲ್ಲಿ ನೋಡ್ತಾ ಇದೀವಿ ಎಲ್ಲ ಅಂಗಡಿಗಳು ಜಾಸ್ತಿ ಇದಾವೆ, ಟೈಲ್ಸ್ ಅಂಗಡಿಗಳೆಲ್ಲವ, ಅದಕ್ಕೆ ನೋಡ್ತಾ ಇದೀವಿ. ನಾವು ಇನ್ನೊಂದು ಶೋರೂಮ್ಗೆ ಬಂದ್ವಿ. ಇಲ್ಲೆಲ್ಲ ಫುಲ್ ಎಲ್ಲ ಏನು ವಾಶ್ರೂಮ್ಗೆ, ಬಾತ್ರೂಮ್ಗೆ ಏನೇನ್ ಬೇಕೋ ಎಲ್ಲ ಇರುವಂತದ್ದು. ತುಂಬಾ ಚೆನ್ನಾಗಿದೆ. ಇದು ದೊಡ್ಡ ಶೋರೂಮು. ಇಲ್ಲೂ ಕೂಡ ಟೈಲ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅಕ್ಕ ಭಾವ. ಆದ್ರೆ ನಮಗೂ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಅವಳು ಫುಲ್ ವೈಟ್ ಅಲ್ಲಿ ನೋಡ್ತಾ ಇದ್ದಾಳೆ. ಇಲ್ಲೆಲ್ಲ ವಾಶ್ರೂಮ್ ಬಾತ್ರೂಮ್ಗೆಲ್ಲ ನಂದಿಗಳೆಲ್ಲ ಇದಾವಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 2ನೇ ಅಕ್ಕ ಅವ್ರ ಮನೆಯಲ್ಲಿ ಏನೋ ಫಿನಿಶಿಂಗ್ ಆಗಿದೆ. ಟೈಲ್ಸ್ ಎಲ್ಲ ಹಾಕಿ ಎಲ್ಲ ಮುಗ್ದಿದೆ. ಅವ್ರು ಏನೇ ಇದ್ರು ಇವಾಗ ಈ ನಲ್ಲಿಗಳು, ವಾಶ್ರೂಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಳೋದು. ಅದಕ್ಕೆ ಅವಳು ಕೂಡ ಒಂದ್ ರೌಂಡ್ ನೋಡೋಣ ಎಲ್ಲಿ ಯಾವ ತರ ಚೆನ್ನಾಗಿರುತ್ತೆ, ಯಾವ ಡಿಸೈನ್ ಚೆನ್ನಾಗಿರುತ್ತೆ, ಈಗ್ಲೇ ನೋಡಿ ಇಟ್ಕೊಂಡ್ರೆ ಬೇಕಾದಾಗ ಬಂದ್ ಪಟ್ ಅಂತ ತಗೊಂಡ್ ಹೋಗ್ಬೋದು ಅಂತ ಹೇಳಿ ಅಕ್ಕ ಒಂದ್ ರೌಂಡ್ ನೋಡೋಣ ಅಂತ ಹೇಳಿ ಕರ್ಕೊಂಡ್ ಬಂದು. ಇನ್ನು ಭಾವ ಮತ್ತೆ ದೊಡ್ಡಕ್ಕ ಎಲ್ಲ ಅಲ್ಲಿ ಟೈಲ್ಸ್ ನೋಡ್ತಾ ಇದಾರೆ. ನಾವಿಲ್ಲೊಂದ್ ರೌಂಡ್ ನೋಡೋಣ ಅನ್ಕೊಂಡು ಬಂದ್ವಿ. ಆದ್ರೆ ಸ್ವಲ್ಪ ಕಾಸ್ಟ್ಲಿ, ದೊಡ್ಡ ಶೋರೂಮ್ ಇದು, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಅಕ್ಕ ಅವ್ರು ನೋಡಿ ಇಲ್ಲಿ ಇಲ್ಲೂ ಹೊರಟೋಗಿದ್ದಾರೆ, ನೋಡ್ತಾ ಇದ್ದಾರೆ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ. ಇಲ್ಲಿ ಪ್ರತಿ ಎನಿ ಒನ್ ಸಿಗುತ್ತೆ. ನಾವು ಹೊಸ ಮನೆ ಏನ್ ಕಟ್ತೀವಿ, ಏನೇನ್ ಬೇಕು ಅದಕ್ಕೆ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಇದೊಂದು ದೊಡ್ಡ ಶೋರೂಮ್. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಇದನ್ನೆಲ್ಲ ನೋಡಿದ್ವಿ ಈ ತರ ಎಲ್ಲ. ಆದ್ರೆ
ಅಕ್ಕ ಇಷ್ಟ ಪಡ್ತಾ ಇಲ್ಲ. ನೋಡೋಣ ನೋಡೋಣ ಬೇರೆ ಕಡೆ ನೋಡೋಣ ಅಂತ ಇದ್ದಾರೆ. ನೋಡೋಣ ಈ ಅಂಗಡಿಲು ಸೆಲೆಕ್ಟ್ ಮಾಡ್ತಾಳೋ ಇಲ್ವೋ, ಬೇರೆ ಕಡೆ ಹೋಗ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ. ನೋಡೋಣ ಎಷ್ಟ್ ಅಂಗಡಿ ತಗೋತಾಳೆ, ಎಷ್ಟ್ ಅಂಗಡಿ ನೋಡ್ತೀವಿ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಆಯ್ತಾ. ನೋಡ್ತಾ ಇದಾರೆ ಬಾವ, ಏನೋ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದಾರೆ. ಬೇಡ ಇಲ್ಲದೆ ಹೊರಡ್ತೀವಿ, ಮತ್ತೆ ಸಿಗ್ತೀನಿ, ಮತ್ತೆ ಇನ್ಯಾವ ಅಂಗಡಿಗೆ ಹೋಗ್ತೀವಿ ಅಂತ ಸಿಗ್ತೀವಿ. ಇಲ್ಲಿ ಬಂದ್ರೆ ಹ್ಯಾಂಡ್ ವಾಶ್ಗೆ ಮತ್ತೆ ಬಾತ್ರೂಮ್ ಶವರು, ಈ ನಲ್ಲಿಗಳು ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ. ನಾನು ಹೇಳಿದ್ನಲ್ಲ ಅವಾಗ್ಲೇನೆ ದೊಡ್ಡ ಶೋರೂಮ್ ಇದು ಅಂತ, ಅದಕ್ಕೋಸ್ಕರ ಇದೆಲ್ಲ ನೋಡಿ ಫುಲ್ ಎಲ್ಲ ಸೆಟ್. ಬಾತ್ರೂಮ್ಗೆ ಏನೇನ್ ಬೇಕು ಅದೆಲ್ಲ ಪೂರ್ತಿ ಸೆಟ್ ಇದೆ ಇಲ್ಲಿ. ನಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗೈತೆ ಈ ತರ ಫುಲ್ ಸೆಟ್. ಹೌದಾ, ನೋಡ್ತಾ ಇದೀವಿ ಆದ್ರೆ ಎಲ್ಲೂ ಸೆಲೆಕ್ಟ್ ಆಯ್ತಾ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಇವಾಗ ಇನ್ನೊಂದ್ ಕಡೆ ಹೋಯ್ತಾ ಇದೀವಿ, ಮಳೆ ಬೇರೆ ಸ್ಟಾರ್ಟ್ ಆಗೋಗಿದೆ ನೋಡಿ. ಫುಲ್ ಎಲ್ಲಾ ಕಡೆ ಮಳೆ 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 ಸ್ಟಾರ್ಟ್ ಆಗೋಯ್ತು. ಈಗ ಇನ್ನೊಂದ್ ಕಡೆ ಅಂಗಡಿಗೆ ಹೋಯ್ತಾ ಇದೀವಿ ನೋಡ್ಕೊಂಡು. KRS ರೈಲ್ವೆ ಟ್ರ್ಯಾಕ್ ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಮನೆಗೆ ಹೋಯ್ತಿವಿ. ಇನ್ನೊಂದ್ ದಿನ ಬಂದು ನೋಡ್ತೀವಿ ಅಷ್ಟೇ. ತಗೊಳೋದಿಲ್ಲ, ತಗೊಂಡೋಗೋದಿಲ್ಲ, ಎತ್ಕೋಗೋದು ಅಷ್ಟೇ. ಸೆಲೆಕ್ಷನ್ ಏನು ಮಾಡಂಗಿಲ್ಲ, ತಗೊಂಡ್ ಹೋಯ್ತಾ ಇರೋದೆ ಹಂಗಂತಾರೆ ನಮ್ಮ ಭಾವ. ತಗೊಂಡ್ ಹೋಯ್ತಾ ಇರೋದೆ ನೋಡಿ. ನಾವ್ ಸೆಲೆಕ್ಟ್ ಮಾಡಲ್ಲ ಅಂತ ಭಾವ ಹೇಳ್ತಾ ಇರೋದು. ಅದು ಇದು ಅಂತ ನೋಡ್ತೀವಿ, ಸೆಲೆಕ್ಷನ್ ಮಾಡಲ್ಲ ನೀವು, ಅದಕ್ಕೆ ನಿಮ್ಗೆ ಯಾರು ಕರ್ಕ ಬರಲ್ಲ. ಇನ್ನೊಂದ್ಸಲ ಬಂದ್ರೆ ನಾವೇ ಬಂದ್ ತಗೊಂಡ್ ಹೋಯ್ತಿವಿ ಅಂತವ್ರೆ ನಮ್ ಭಾವ. ನೋಡಿ ಹಿಂಗ ಉಂಟಾ, ಸೀಟ್ ಬೆಲ್ಟ್ ಹಾಕಿಲ್ಲ. ಈಗೂ ಉಂಟೆ, ಮಳೆ ಜೋರ್ ಆಯ್ತಲ್ಲ. ಈ ಮಳೆ ಒಂಥರ ನಿಂತಿ ನಿಂತಿ ಬರೋದು. ಕರ್ಕೊಯ್ಯೋ ಪಾಪ, ಮಳೆ ಬೇರೆ ಅಂದ್ರು ಕೇಳಲಿಲ್ಲ. ಅಲ್ಲಿ ಹುಡ್ಗ ಒಯ್ತಾ ಇತ್ತಲ್ಲ ಬೈಕಲ್ಲಿ, ಆ ಹುಡ್ಗ ಗೋಲ್ಡನ್ ಅಲ್ಲಿರೋದಂತೆ, ಬೇರೆ ಕಡೆ ಅಂಗಡಿ ಇರೋದು ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಹೋಗ್ತಾ ಇದ್ದಾನಲ್ಲ ಅವ್ನ್ ಕರ್ಕೊಂಡ್ ಹೋಯ್ತಾ ಇರೋದು. ಅಂಗಡಿ ಕರ್ಕೊಂಡ್ ಹೋಯ್ತೀನಿ ಬನ್ನಿ ಅಂತ ಪಾಪ ಬೈಕಲ್ಲಿ ಮಳೆಲ್ ನೆನಿತ್ಕೊಂಡು ಕರ್ಕೊಂಡ್ ಹೋಯ್ತಾ ಇದ್ದಾನೆ. ಛತ್ರಿ ಇಲ್ಲ ನಮ್ಮ ಹತ್ರ. ಕೊಡೆ 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 ಛತ್ರಿ ಇಲ್ಲ ಪಾಪ, ನೆನ್ಕೊಂಡು ಹೋಯ್ತೈತೆ. ನಾವ್ ಇನ್ನೊಂದ್ ದಿನ ಬರ್ತೀವಿ ಅಂತ ಹೇಳಿದ್ವಿ, ಆದ್ರೆ ಇಲ್ಲ ಇಲ್ಲ ಬನ್ನಿ ತೋರ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಕರ್ಕೊಂಡ್ ಹೋಯ್ತಾ ಇದ್ದಾನೆ. ನೋಡೋಣ ಅಲ್ಲಿ ಯಾವ ತರ ಇರುತ್ತೆ, ನಮ್ಗೆ ಇಷ್ಟ ಅಂತ ಕೈಲಿ ಸಿಗುತ್ತಾ ನೋಡೋಣ. ನಾವ್ ಹೋಗುವಾಗ ಹಿಂಗೆ ಅಲ್ವಾ ಹೋಗಿದ್ವು, ಇಲ್ಲೆಯಾ ನಾವ್ ಹಿಂಗೆ ಹೋದ್ವಲ್ಲ, ನೋಡ್ಲಿಲ್ವಲ್ಲ ನಾವು. ಬಂದ್ವಿ ಗಾಯ್ಸ್ ಅಂಗಡಿಗೆ. ನೋಡೋಣ ಇಲ್ಲೇ ಹಾಕೊಡಿ, ಪಾರ್ಕಿಂಗ್ ಇದ್ರೆ. ಹೋಗುಮಾ ಈಗ. ಇವಾಗ ನಾವು ಬಂದಿರೋಂತ ಅಂಗಡಿ ಹಿಂದೂಸ್ತಾನ್ ಅಂಗಡಿಗೆ ಬಂದಿದೀವಿ. ಇಲ್ಲಿ ಚೆನ್ನಾಗಿದೆ, ಸೆಲೆಕ್ಷನ್ ಚೆನ್ನಾಗಿದೆ, ಆದ್ರೆ ಹಾಗೆ ರೈಟ್ ಕೂಡ ಐತೆ. ನಾವು ಸ್ವಲ್ಪ ಬಾರ್ಗಿಂಗ್ ಮಾಡ್ತಾ ಇದೀವಿ. ನೋಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದೀವಿ. ನೋಡೋಣ ಏನ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಎಲ್ಲ ಅಕ್ಕ ಬಾವರೆಲ್ಲ ಏನ್ ಮಾಡೋದು ಅಂತ ಮಾತಾಡ್ತಾವ್ರೆ. ನೋಡೋಣ. ನಾವು ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಚೆನ್ನಾಗಿದೆಯಲ್ವಾ ಇದು, ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ತಗೊಳ್ಳೋಣ ಅಂತ. ಚೆನ್ನಾಗಿದಾವೆ ಎಲ್ಲ ಕೂಡ, ನೋಡೋಕ್ಕಂತೂ ಚೆನ್ನಾಗಿರ್ತವೆ, ಆದ್ರೆ ರೈಟ್ ಕೇಳಿದ್ರೆ ಮಾತ್ರ ಯಪ್ಪ ಅನ್ಸುತ್ತೆ. ಮನೆ ಕಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ಇಲ್ಲಿ ಒಂದೊಂದಕ್ಕೆ ಡೆಮೋ ಕೂಡ ಇಟ್ಟಿದ್ದಾರೆ, ಅದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಸೆಲೆಕ್ಟ್ ಮಾಡ್ಬಿಟ್ಟು ಪ್ರೈಸ್ ಏನ್ ಹೇಳ್ತಾರೆ ಅಂತ ಕೇಳಿ ಆಮೇಲೆ ಡಿಸೈಡ್ ಮಾಡೋಣ.
ನೋಡೋಣ, ಏನೋ ಮಾತಾಡ್ತಾ ಇದ್ದಾರೆ. ಏನು ಫೋಟೋ ತಗೊಂಡಿಲ್ಲ, ಇವ್ರು ಬರೀ ನೋಡ್ಕೊಂಡ್ ಬಂದಿರೋದ್ ಅಷ್ಟೇ. ಒಬ್ರು ಫೋಟೋ ತಗೊಳ್ಳಿಲ್ಲ. ನೋಡ್ತಾ ಇದೀವಿ, ನೋಡೋಣ ಯಾವ್ ಸೆಲೆಕ್ಟ್ ಮಾಡ್ಕೋತೀವಿ ಅಂತ ನೋಡ್ಬಿಟ್ಟು ಪ್ರೈಸ್ ಏನ್ ಹೇಳ್ತಾರೆ ಅಂತ ನೋಡಿ ಚಾಯ್ಸ್ ಮಾಡ್ಬಿಟ್ಟು ಹೋದ್ರೆ ನಾಳೆ ಬಂದು ತಗೊಳ್ಳೋದಷ್ಟೇ. ನೋಡೋಣ ಏನ್ ಡಿಸೈಡ್ ಮಾಡ್ತಾರೆ ಅಕ್ಕ ಬಾವ ಇತ್ತು ಅಂತ. ನೋಡಿ ಗಾಯತ್ರಿ ಇಬ್ರುವೆ ಜಗಳ ಆಡ್ತಾವ್ರೆ. ಏನಿಗ್ ಜಗಳ ಆಡ್ತಾವ್ರೆ ಅಂದ್ರೆ, ಆ ಅಕ್ಕನ್ ಮನೆ ಟೈಲ್ಸ್ ನೋಡುವಾಗ ಇವಳು ಬಂದಿರ್ಲಿಲ್ಲ, ಇವಳು ದೊಡ್ಡಕ್ಕ. ಅದಕ್ಕೆ ನಾನ್ ಇವತ್ತು ಬರ್ಬಾರ್ದು ಅಂತ ಇದ್ದೆ, ಆದ್ರೂ ನಾ ಬಾವ ಕರ್ಕ ಬಂದ್ಬಿಟ್ಟವ್ರಂತೆ. ಅದಕ್ಕೆ ಇಬ್ರು ಜಗಳ ಆಡ್ತಾವ್ರೆ. ನಾನು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಸ್ಟಾಪ್ ಮಾಡ್ಬಿಟ್ರು ನೋಡಿ ಇಬ್ರು ಜಗಳನ. ಅದಕ್ಕೆ ಕೆಳಗೆ ಇಳಿದು ಹೋಗು ಅಂತ ಇನ್ನೇನು. ಈಗ ಅರ್ಧ ದಾರಿಗೆ ಬಂದ್ಬಿಟ್ಟು ಕೆಳಗೆ ಇಳ್ದು ಹೋಗ್ಬೇಕಂತೆ. ಅಲ್ಲೂ ನೋಡ್ದೋ ಗಾಯ್ಸ್, ಆದ್ರೆ ಅಷ್ಟು ಕಸ್ಟಮರ್ನ ಅವ್ರು ಇಂಟ್ರೆಸ್ಟ್ ಆಗಿ ಗಮನಿಸ್ಕೊಳ್ಳಿಲ್ಲ, ಕೇರ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ನಾವ್ ಬಂದ್ಬಿಟ್ವಿ. ನಾವ್ ಎಲ್ಲೇ ಯಾವ್ದೇ ಅಂಗಡಿಗೆ ಹೋದ್ರುವೆ ಫಸ್ಟ್ ಕಸ್ಟಮರ್ನ ಗಮನಿಸ್ಕೋಬೇಕು. ಅವರು ಅಲ್ಲೋಗೋದು ಇಲ್ಲೋಗೋದು ಒಂಥರ ಬೇಜವಾಬ್ದಾರಿತನ ಅಂದಿನ್ ಮಾತಾಡೋದು ಆತರ ಮಾಡಿದ್ರು. ನಾವ್ ಅದಕ್ಕೆ ಹೊರಟು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಬರ್ತಾ ಇದೀವಿ. ಈಗ ಫೈನಲಿ ಎಲ್ಲೋ ಐತಿ ಅಂತ ಗೊತ್ತಿಲ್ಲ. ನಾ ಬಾವ ಎಲ್ಲಿ ಕರ್ಕೊಂಡ್ ಹೋಯ್ತಾರ ಅಲ್ಲಿ ಹೋಯ್ತೀವಿ ಅಲ್ವಾ ಬಾವ? ಇನ್ನು ಊಟ ಮಾಡಿಲ್ಲ, ಬಂದಿದ್ದೆ ಮಧ್ಯಾಹ್ನ. ಇವ್ರು 1 ಗಂಟೆಗೆ ತಿಂಡಿ ತಿಂದಿದ್ ಲೇಟು. ಅದಕ್ಕೆ ಇವಾಗ ಗಾಯ್ಸ್ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡ್ಕೊಳ್ಳೋಣ ಅಂತ. ಟೈಮ್ ಬಂದು 3:30 ಆಗಿದೆ. ಅದಕ್ಕೋಸ್ಕರ ಊಟ ಮಾಡೋಣ ಅಂತ ನವೀನ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು. ಅವ್ರನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಅವ್ರು ಊಟ ಆಗಿದಿ ಅಂತೆ, ಅದಕ್ಕೆ ಅವರು ಉದ್ನೋಡೆ ಸಾಂಬಾರ್ ತಗೊಂಡಿದ್ದಾರೆ. ಹಾಯ್ ಮಾಡು ಅಂತ ಯಾರಂಗ್ ಕರಿತೀರಿ ಬನ್ನಿ ಬನ್ನಿ ಅಂತ? ನಾವು ಈರುಳ್ಳಿ ದೋಸೆಗೆ ಹೇಳ್ಕೊಂಡಿದೀವಿ, ಆನಿಯನ್ ದೋಸೆ ಎಲ್ರು ಕೂಡ ಹೇಳ್ಕೊಂಡಿದೀವಿ. ಬರೋ ತನಕ ಕಾಯೋದಷ್ಟೇನೆ. ತುಂಬಾ ಸುತ್ತಾಯ್ತೆ, ತಲೆನೂ ಕೂಡ ನೋಡ್ಬಿಟ್ಟು ಲೈಟ್ ಆಗಿ ನೋಡಿದ್ವಿ. ಎಷ್ಟ್ ಅಂಗಡಿ ಅಂತ 5 ಅಂಗಡಿ ಕೊಟ್ಟಿದ್ವಿ, 5 ಅಂಗಡಿಲೂ ಕೂಡ ಸಿಗ್ಲಿಲ್ಲ. ಯಾಕೆ ಸಾಂಬಾರ್ ನೋಡೆ ಸಾಂಬಾರ್ ದೋಸೆ ಆಗೋ ತನಕ ತಿಂತಾರಿ ಅಂತ ನಮ್ ಭಾವ ತಂದ್ಕೊಟ್ಟಿದ್ದಾರೆ. ಬಾ ತಗೊಳ್ಳಿ ತಿನ್ನಿ, ಗೊತ್ತಾಯ್ತು. ಎಲ್ರು ಕೂಡ ತಿಂತಾ ಇದ್ವಿ. ಭಾವನು ಗೊತ್ತು, ಅವರು ಕೂಡ ತಿಂತಾ ಇದಾರೆ. ನವೀನ್ ಕೂಡ ತಿಂತಾ ಇದಾರೆ. ನಮ್ ಸುರೇಶ್ ಭಾವ ಸಪ್ಲೈ ಮಾಡ್ತಾ ಇದಾರೆ ನೋಡಿ, ಎಲ್ರಿಗೂ ತಂದ್ಕೊಡ್ತಾ ಇದಾರೆ. ಇನ್ನಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಇನ್ನೊಂದ್ ಅಂಗಡಿಗೆ ಬಂದೆ, ಟೈಲ್ಸ್ ಅಂಗಡಿಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬಾತ್ರೂಮ್ಗೆ ಎಲ್ಲ ಇಲ್ಲೇ ಡೆಮೋ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗ್ ಕಾಣಿಸ್ತಾ ಇದೆ. ನೋಡೋಣ, ಎಲ್ಲಕ್ಕಿಂತ ಇಲ್ಲಿ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಇದೆ. ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ಎಲ್ಲಾ ತರನು ಕೂಡ. ನೋಡೋಣ, ಇಲ್ಲಿ ಇಷ್ಟ ಆದ್ರೆ ಸೆಲೆಕ್ಟ್ ಮಾಡೋಣ ಅಂತ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೇರ್ ತಗೊಂಡು ಹೇಳ್ಕೊಡ್ತಾರೆ ಎಲ್ಲ. ನೋಡಿ, ಇಲ್ಲೆಲ್ಲ ಫುಲ್ ವಾಶ್ರೂಮ್ಗೆ ಎಲ್ಲ ಡೆಮೋ ಇಟ್ಟಿದ್ದಾರೆ. ಇಷ್ಟ ಆಯ್ತು ನೋಡಿದ ತಕ್ಷಣ, ತುಂಬಾ ಚೆನ್ನಾಗಿದೆ. ಇಲ್ಲಿ ಕಸ್ಟಮರ್ನು ಕೂಡ ಚೆನ್ನಾಗಿ ಗಮನಿಸ್ಬೇಕಾದ್ರೆ ನಾವು ಇದಂಗ್ಲೆಯ ಬಂದ್ರು. ಬನ್ನಿ ಸರ್ ತೋರಿಸ್ತೀನಿ, ಬನ್ನಿ ಮೇಡಮ್ ತೋರಿಸ್ತೀನಿ, ನಿಮ್ಗೆ ಯಾವ ತರ ಬೇಕು ಏನ್ ಬೇಕು ಅಂತ ಎಲ್ಲ ಹೇಳಿ. ಅದಕ್ಕೋಸ್ಕರ ಇಲ್ಲಿ ಫೈನಲ್ ಮಾಡ್ತೀವಾ ಇಲ್ವಾ ಅಂತ ಅದು ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೈತೆ ಇದು. ಇಲ್ಲಿ ನೋಡಿ, ನೋಡಿಲಿ ಬೇವಕಾಯಿ ಚೆನ್ನಾಗೈತೆ. ಚೆನ್ನಾಗೈತೆ. ಬೇಡ ಅಂದ್ರು ನಿಮ್ ಮನೆಗೆ ಹಾಕಿಸ್ಕೊಳ್ಳಿ ಅಂದಕ್ಕೆ ಅಕ್ಕವ್ರ ಮನೇಲಿ ನಾವ್ ಹೇಳಿದ್ವಿ ಈ ತರ ಹಾಕ್ಸು ಅಂತ, ಆದ್ರೆ ಅವಳು ಹಾಕಿಸ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನೀವಾದ್ರೂ ಹಾಕ್ಸಿ ಅಂತ. ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ನೋಡು, ಚೆನ್ನಾಗೈತೆ ಇದುವೆ.
ಇದು ಚೆನ್ನಾಗೈತೆ. ನೋಡೋಣ ಯಾವ ತರ ಸೆಲೆಕ್ಟ್ ಮಾಡ್ತೀನಿ ಅಂತ. ಮೇಲ್ಗಡೆ ಫಿನಿಶಿಂಗ್ ಆಗೋಗಿದೆ. ಮೇಡಮ್ ಕಾಮನ್ ಬಾತ್ರೂಮ್ ಅಟ್ಯಾಚ್ ಏನಿಲ್ಲ ಈ ತರ ಇದು ಚೆನ್ನಾಗೈತೆ. ಇದಕ್ಕಿಂತ ಇದು ಚೆನ್ನಾಗೈತೆ. ಅಂದ್ರೆ ಇದು ಲುಕ್ ಫುಲ್ ವೈಟ್ ಬೇಡ ಬೇಬಕ್ಕ. ಇದ್ ನೋಡಿ ಚೆನ್ನಾಗ್ ಕಾಣಿಸುತ್ತೆ. ವೈಟ್ ಅಂತಲ್ಲ ರೀ, ಅದು ಚೆನ್ನಾಗೈತೆ ಅಲ್ವಾ ಬಾವ? ಚೆನ್ನಾಗೈತೆ ಇದು. ಬಂದ ತಕ್ಷಣ ಕಸ್ಟಮರ್ನ ತುಂಬಾ ಚೆನ್ನಾಗಿ ವಿಚಾರಿಸ್ಕೊಂಡ್ರು. ತುಂಬಾ ಖುಷಿ ಆಯ್ತು. ಅಂಗಡಿ ಒಳಗೆ ಹೋದಾಗ ನಾವು ಈ ತರ ಕಸ್ಟಮರ್ಗಳನ್ನ ವಿಚಾರಿಸ್ಕೊಂಡಾಗ ನಮಗೂ ಕೂಡ ಖುಷಿ ಆಗುತ್ತೆ. ತಗೋಬೇಕು ಅನ್ನೋ ಹುಮ್ಮಸ್ಸು ಕೂಡ ನಮ್ಗೆ ಬರುತ್ತೆ. ಆತರ ಎಲ್ಲ ಇರ್ಬೇಕು. ಕೆಲವರಲ್ಲಿ ಮಾತೇ ಆಡ್ಸಲ್ಲ. ತುಂಬಾ ನೋಡಿ 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 ಯಾವ ಚೆನ್ನಾಗೈತೆ ಅಂತ. ಅದಾಗೈತಲ್ಲ ಅಕ್ಕವ್ರ ಮನೇದು ಫಿನಿಶಿಂಗ್ ಆಗೈತಲ್ವಾ, ಅದಕ್ಕೋಸ್ಕರ ನೋಡಿ ತಗೋಬೇಕು. ಇದು ಆಗೈತೆ ಅಕ್ಕವ್ರ ಮನೇಲಿ, ಇದು ಆಗೈತೆ. ನಾನು ಅಕ್ಕವ್ರ ಮನೇಲಿ ಬ್ಲಾಗ್ ಮಾಡಿದಾಗ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಟೈಮ್ ಬಂದು 7:30 ಆಗಿದೆ. ನಾವು ಇವಾಗ ಇನ್ನು ಟೈಲ್ಸ್ ನೋಡೋದಂತೂ ತಪ್ಪಿಸಿಲ್ಲ. ಇವಾಗ ಬೇರೆ ಕಡೆ ಬಂದಿದ್ದೀವಿ, ಚಾಮುಂಡೇಶ್ವರಿ ಟೈಲ್ಸ್ ಅಂಗಡಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಂದಿದ್ದೀವಿ ನೋಡಿ. ಇದು ಲಾಸ್ಟು. ಇಲ್ಲಿ ನೋಡ್ಕೊಂಡು ಸಿಗ್ಲಿಲ್ಲ ಅಂದರೆ ಮನೆಗೆ ಹೋಯ್ತಾ ಇರೋದೆ. ಹೇಳ್ದೆ ಚಾಮುಂಡೇಶ್ವರಿ ನೋಡ್ತಾ ಇದು ಫೈನಲ್. ಇಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ನಾಳೆ ನೋಡೋದಷ್ಟೇ. ಯಾರು? ಹಲೋ, ಇಲ್ಲಿ ನೋಡ್ಕೊತಾ ಇರ್ಬೋದು. ನನ್ನ ಮಗ ಫೋನ್ ಮಾಡಿದ, ಅಮ್ಮ ಎಲ್ಲಿದ್ದೀರಾ ಇನ್ನೂ ಬರಲಿಲ್ವಲ್ಲ ಅಂತ. ಅದಕ್ಕೋಸ್ಕರ ಅವನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಇದು ಲಾಸ್ಟ್ ನೋಡಿಕೊಂಡು ಏನಾದರೂ ಇನ್ನೂ ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಮನೆಗೆ ಹೋಗ್ತಾ ಇರೋದೆ. ಟೈಮ್ ಆಗೋಗಿದೆ ಆಲ್ರೆಡಿ. ಇಷ್ಟೊತ್ತು ತನಕನೂ ನೋಡಿದ್ವಿ. ಮನೆ ಕಟ್ಟೋದಂದರೆ ಸುಮ್ಮನೆ ಅಲ್ಲ ಗಾಯ್ಸ್. ಅಯ್ಯಪ್ಪ, ಸಖತ್ತು ರಿಕ್ಸ್ ತಗೋಬೇಕು. ಎಲ್ಲಿ ನೋಡಿದ್ರು ಸೆಲೆಕ್ಷನ್ ಆಯ್ತಾನೆ ಇಲ್ಲ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು, ಒಂದಂತೂ ಸ್ವಲ್ಪ ಬಜೆಟ್ ಜಾಸ್ತಿ ಇರುತ್ತೆ. ಬಾರ್ಗಿಂಗ್ ಮಾಡಬೇಕಾಗುತ್ತೆ. ಒಂದೊಂದು ಕಡೆ ಬಾರ್ಗಿಂಗ್ ಮಾಡೋದೇ ಇಲ್ಲ, ಕಮ್ಮಿ ಮಾಡಿಕೊಡೋದೇ ಇಲ್ಲ. ಅದಕ್ಕೋಸ್ಕರ ನೋಡೋಣ ಇಲ್ಲಿ ಹೆಂಗೆಲ್ಲ ಸಿಗುತ್ತೆ ನೋಡ್ಬಿಟ್ಟು ಆಮೇಲೆ ಮನೆಗೆ ಹೋಗೋದೇ ಅಷ್ಟೇ. ಇನ್ನಲ್ಲಿ ಮನೆಗೆ ಬಂದ್ವಿ. ಅಕ್ಕ ಬಾವ ಇಬ್ಬರು ಕೂಡ ಹೋಯ್ತವ್ರೆ. ಅವ್ರು ಬಾಯ್ ಬಾಯ್ ಮಾಡಿ ಬಾಯ್ ಬಾಯ್. ಪಾರ್ಕಿಂಗ್ ಮಾಡ್ತಾವ್ರೆ. ನಾವು ಬಂದಿರೋದು ಇವಾಗ ನನ್ನ ತಮ್ಮನ ಕಾರಲ್ವ ತಗೊಂಡೋಗಿದ್ದು, ಅದಕ್ಕೋಸ್ಕರ ಪಾರ್ಕಿಂಗ್ ಮಾಡ್ತಾವ್ರೆ. ಅಕ್ಕ ಇಲ್ಲೇ ಉಳ್ಕೊತಾಳೆ, ದೊಡ್ಡಕ್ಕ ಓದ್ಲಲ್ವ. ಹಾಗಾಗಿ ಫೈನಲಿ ನಾನು ತಮ್ಮನ ಮನೇಲೇ ಉಳ್ಕೊಂಡೆ. ಬಾವ ಮತ್ತು ನವೀನ್ ಇಬ್ಬರು ಕೂಡ ಮನೆಗೆ ಹೋದರು. ಅಪ್ಪ, ಅಂಗಡಿ ಸುತ್ತಿ 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 ಸಾಕಾಗೋಯ್ತು. ಅಂಗಡಿ ಸುತ್ತೋದಲ್ದೇ ನಮ್ಮ ತಲೆನೂ ಕೂಡ ಸುತ್ತೋ ಥರ ಆಗೋಯ್ತು, ತಲೆ ಸುತ್ತ ಬಂದೋ ಥರ ಆಗೋಯ್ತು. ಆಮೇಲೆ ಲೈಟಾಗಿ ತಲೆನೋವು ಕೂಡ ಸ್ಟಾರ್ಟ್ ಆಯಿತು, ಕಾಲೆಲ್ಲ ನೋವು ಬಂದ್ಬಿಟ್ಟು. ನೋಡೋಣ, ಫೈನಲಿ ಸೆಲೆಕ್ಟ್ ಮಾಡಿದ್ದೀವಿ. ನಾಳೆ ಫೈನಲ್ ಆಗುತ್ತೆ. ಏನೋ ದುಡ್ಡು ಅಮೌಂಟ್ ಎಲ್ಲ ಕಟ್ಬಿಟ್ಟು ಟೈಲ್ಸ್ ಎಲ್ಲ ತಂದು ಹಾಕ್ಕೋಬೇಕು. ಟೈಲ್ಸ್ ಹಾಕಿದ್ಮೇಲೆ ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಅಲ್ಲಿವರೆಗೂ ಯಾವ ಟೈಲ್ಸ್ ತಗೊಂಡ್ವಿ, ಯಾವ ಥರ ತೊಗೊಂಡ್ವಿ, ವಾಲ್ಗೆ ಯಾವ ತೊಗೊಂಡ್ವಿ, ಮತ್ತು ಪಾರ್ಕಿಂಗ್ ಏರಿಯಾಕ್ಕೆ ಯಾವ ಥರ ತೊಗೊಂಡ್ವಿ ಅಂತ ಎಲ್ಲ ನಾನು ಇನ್ನೊಂದು ಬ್ಲಾಗಲ್ಲಿ ಅದೆಲ್ಲ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಕೂಡ ನಾನು ನಿಮಗೆ ಯಾವ ಥರ ತಗೊಂಡ್ವಿ ಅಂತ ತೋರಿಸಲ್ಲ, ಹೇಳಲ್ಲ. ನನ್ನ ಬಂಗಾರಿ ನೋಡಿ, ಹಾಯ್ ಮಾಡೋ, ಹಾಯ್ ಮಾಡಬೇಕು, ಹಾಯ್ ಅನ್ಬೇಕು, ಹಾಯ್ ಗಾಯ್ಸ್ ಅನ್ನು. ನನ್ನ ಬಂಗಾರಿ ನೋಡಿ, ಇಲ್ಲೇ ತಮ್ಮನ ಮನೇಲಿ ಇವತ್ತಿದ್ದೆ. ಯಾಕಂದರೆ ಅಕ್ಕ ಇದ್ದಾಳಲ್ವ, ಇಲ್ಲೇ ಇರು, ಇಲ್ಲೇ ಇದ್ದು ಇವತ್ತೊಂದು ನೈಟು, ನಾಳೆ ಹೋದ್ರಾಯ್ತು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ನಾನು ಇಲ್ಲೇ ಉಳ್ಕೊಂಡೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಬಾ, ಲವ್ ಯು ಆಲ್.